ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಧಾನವಾಗಿ ಸಹಜ ಸ್ಥಿತಿಗೆ, ಮಕರಾಸನದಲ್ಲಿ ವಿಶ್ರಾಂತಿ. ನಂತರ ಶಲಭಾಸನ. ಶಲಭ ಎಂದರೆ ಮಿಡತೆ, ಲೋಕಸ್ ಪಾಸ್ಚರ್. ಹರ್ನಿಯಾ ಸಮಸ್ಯೆ, ಅಲ್ಸರ್ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡದೇ ಇರುವುದು ಸೂಕ್ತ. ಎರಡು ಕಾಲುಗಳನ್ನು ಜೋಡಿಸಿಕೊಳ್ಳುತ್ತೇವೆ. ಎರಡು ಹಸ್ತಗಳು ತೊಡೆಗಳ ಅಕ್ಕಪಕ್ಕ ಪೂರಕ ಮಾಡುತ್ತಾ ಎರಡು ಕಾಲುಗಳನ್ನು ಮಡಿಚದೆ 30 ಡಿಗ್ರಿ ಮೇಲಕ್ಕೆ ಎತ್ತುತ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಅಭ್ಯಾಸವನ್ನು ಮಾಡುವುದರಿಂದ ಸಯಾಟಿಕಾ ಪ್ರಾಬ್ಲಮ್ ನಿವಾರಣೆ ಆಗ್ತದೆ, ದೇಹದ ತೂಕ ಕಡಿಮೆಯಾಗುತ್ತದೆ. ನಿಧಾನವಾಗಿ ವಾಪಸ್ ಮಕರಾಸನದಲ್ಲಿ ವಿಶ್ರಾಂತಿ. ಬೆನ್ನು ಮೇಲೆ ಮಲಗಿ ಮಾಡುವ ಆಸನಗಳು ಸುಪೈನ್ ಪಾಸ್ಚರ್ಸ್, ಸುಪೈನ್ ಆಸನ. ನಿಧಾನವಾಗಿ ನಮ್ಮ ಬೆನ್ನಿನ ಮೇಲೆ ಮಲಗಿಕೊಳ್ಳುತ್ತೇವೆ. ಮೊದಲಿಗೆ ಸೇತು ಬಂಧಾಸನ, ಬ್ರಿಡ್ಜ್ ಪಾಸ್ಚರ್. ಬೆನ್ನು ಶಸ್ತ್ರಕ್ರಿಯೆ ಆಗಿದ್ರೆ, ಆಪರೇಷನ್ ಆಗಿದ್ರೆ ಈ ಆಸನವನ್ನು ಮಾಡದೇ ಇರುವುದು ಸೂಕ್ತ. ಕಾಲುಗಳನ್ನು ಒಂದಕ್ಕೊಂದು ಜೋಡಿಸಿಕೊಳ್ಳುತ್ತೇವೆ. ಎರಡು ಕಾಲುಗಳನ್ನು ಮಡಿಚುತ್ತೇವೆ. ಹಿಮ್ಮಡಿಗಳು ಪೃಷ್ಠದ ಬಳಿ ಬರಲಿ. ಎರಡು ಹಸ್ತಗಳಿಂದ ಎರಡು ನಮ್ಮ ಮಂಡಿಯ ಏನು ಮಣಿಕಟ್ಟಿದೆ ಅವುಗಳನ್ನು ಹಿಡಿದುಕೊಳ್ಳುತ್ತೇವೆ. ಹಿಮ್ಮಡಿಯ ಬಳಿ ಮಣಿಕಟ್ಟನ್ನು ಹಿಡಿದುಕೊಳ್ಳುತ್ತೇವೆ. ನಿಧಾನವಾಗಿ ಪೃಷ್ಠ, ಎದೆ ಹಾಗೂ ಹೊಟ್ಟೆಯ ಭಾಗವನ್ನು ಮೇಲಕ್ಕೆ ಸೆಳೆಯುತ್ತೇವೆ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಅಭ್ಯಾಸವನ್ನು ಮಾಡುವುದರಿಂದ ಮಾನಸಿಕ ಖಿನ್ನತೆ ನಿವಾರಣೆ ಆಗ್ತದೆ, ಆತಂಕ ದೂರವಾಗುತ್ತದೆ, ಬೆನ್ನು ಮೂಳೆ ಸದೃಢಗೊಳ್ಳುತ್ತದೆ. ನಿಧಾನವಾಗಿ ಸ್ಥಿತಿಯಿಂದ ಸಹಜ ಸ್ಥಿತಿಗೆ, ವಿಶ್ರಾಮಾಸನದಲ್ಲಿ ವಿಶ್ರಾಂತಿ. ಉತ್ಥಾನ ಪಾದಾಸನ. ಉತ್ಥಾನ ಅಂದ್ರೆ ಮೇಲಕ್ಕೆ ಎತ್ತುವುದು, ಪಾದಗಳನ್ನು ಮೇಲಕ್ಕೆ ಎತ್ತುವ ಒಂದು ಅಭ್ಯಾಸವಾಗಿರುತ್ತದೆ. ಎರಡು ಕಾಲುಗಳನ್ನು ಜೋಡಿಸಿಕೊಳ್ಳುತ್ತೇವೆ. ಎರಡು ಹಸ್ತಗಳು ತೊಡೆಗಳ ಅಕ್ಕಪಕ್ಕ, ಹಸ್ತಗಳು ಕೆಳಮುಖ. ಪೂರಕ ಮಾಡುತ್ತಾ ಎರಡು ಕಾಲುಗಳನ್ನು ಮಡಿಚದೆ 30 ಡಿಗ್ರಿ ಮೇಲಕ್ಕೆ ಎತ್ತುತ್ತೇವೆ. ಕಾಲುಗಳನ್ನು ಮಡಿಚುವುದು ಬೇಡ, ನೇರವಾಗಿರಲಿ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಉಸಿರಾಡಿಸುತ್ತಾ ನಿಧಾನವಾಗಿ ಸಹಜ ಸ್ಥಿತಿಗೆ ವಾಪಸ್. ವಿಶ್ರಾಮಾಸನದಲ್ಲಿ ವಿಶ್ರಾಂತಿ. ಅರ್ಧ ಹಲಾಸನ. ಹಲ ಎಂದರೆ ಇಂಡಿಯನ್ ಫ್ಲೋ, ಭಾರತೀಯ ನೇಗಿಲು. ಅರ್ಧ ನೇಗಿಲಿನ ಆಕಾರಕ್ಕೆ ಈ ಆಸನವನ್ನು ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಎರಡು ಕಾಲುಗಳನ್ನು ಜೋಡಿಸಿಕೊಳ್ಳುತ್ತೇವೆ. ಹಸ್ತಗಳು ತೊಡೆಗಳ ಅಕ್ಕಪಕ್ಕ. ಎರಡು ಕಾಲುಗಳನ್ನು ಹಂತ ಹಂತವಾಗಿ ಪೂರಕ ಮಾಡುತ್ತಾ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಭೂಮಿಗೆ ಲಂಬವಾಗಿರಲಿ. ಪೃಷ್ಠ ಭಾಗದಿಂದ ಭುಜದವರೆಗೆ ದೇಹ ಸರಳ ರೇಖೆಯಲ್ಲಿ ನೆಲಕ್ಕೆ ತಾಗಿರಲಿ. ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಈ ಅಭ್ಯಾಸವನ್ನು ಮಾಡುವುದರಿಂದ ಕಾಲುಗಳ ಸೊಂಟದ ಭಾಗದ ಸ್ನಾಯುಗಳು ಬಲಿಷ್ಠಗೊಳ್ಳುತ್ತವೆ. ನಿಧಾನವಾಗಿ ರೇಚಕ ಮಾಡುತ್ತಾ ಕಾಲುಗಳನ್ನು ಕೆಳಗೆ ಬಿಟ್ಟು ವಿಶ್ರಾಮಾಸನದಲ್ಲಿ ವಿಶ್ರಾಂತಿ.
ಪವನ ಮುಕ್ತಾಸನ. ಎರಡು ಕಾಲುಗಳನ್ನು ಜೋಡಿಸ್ಕೊಳ್ತೇವೆ, ಎರಡು ಕಾಲು ಮಡಿಚುತ್ತೇವೆ. ಹಸ್ತಗಳಿಂದ ಮಂಡಿಗಳ ಕೆಳಗಡೆ ಕಾಲುಗಳನ್ನು ಲಾಕ್ ಮಾಡ್ತೇವೆ. ಮಂಡಿಗಳು ಎದೆಯ ಬಳಿಗೆ, ಸಾಧ್ಯವಾದಷ್ಟು ಹಣೆಯನ್ನ ಮಂಡಿಗಳಿಗೆ ತಲುಪಿಸುವ ಪ್ರಯತ್ನ ಮಾಡುವ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನವಾಗಿ ಉಸಿರಾಡಿಸುತ್ತಾ ವಾಪಸ್ ಸಹಜ ಸ್ಥಿತಿಗೆ. ಕಾಲುಗಳನ್ನು ನೇರ ಮಾಡ್ತೇವೆ. ಶವಾಸನ, ಕಾರ್ಪ್ಸ್ ಪಾಸ್ಚರ್. ಎರಡು ಪಾದಗಳ ನಡುವೆ 3 ಅಡಿಗಳಷ್ಟು ಅಂತರ ಇರಲಿ. ಪಾದಗಳ ಬೆರಳುಗಳು ಹೊರಮುಖ, ಹಸ್ತಗಳು ತೊಡೆಗಳ ಅಕ್ಕಪಕ್ಕ, ಹಸ್ತಗಳು ಮೇಲ್ಮುಖ. ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡುವ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಂಡಿದ್ದೇವೆ. ನಿಧಾನವಾಗಿ ಸಹಜ ಸ್ಥಿತಿಗೆ ಬರ್ತೇವೆ. ಪಾದಗಳಿಗೆ ಚಾಲನೆ, ಹಸ್ತಗಳಿಗೆ ಚಾಲನೆ, ಕತ್ತಿನ ಭಾಗಕ್ಕೆ ಚಾಲನೆ. ಕಾಲುಗಳನ್ನು ಜೋಡಿಸುತ್ತೇವೆ. ಕೈಗಳು ತೊಡೆಗಳ ಅಕ್ಕಪಕ್ಕ, ಬಲಗೈ ಸಂಪೂರ್ಣ ಮೇಲೆ. ಎಡಗಾಲನ್ನು ಮಡಿಚುತ್ತೇವೆ. ಎಡ ಹಸ್ತ ಎದೆಯ ಮೇಲೆ, ಎಡ ಹಸ್ತದ ಸಹಾಯದಿಂದ ಬಲಕ್ಕೆ ತಿರುಗುತ್ತೇವೆ. ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಕರಾಸನದಲ್ಲಿ ವಿಶ್ರಾಂತಿ. ಎರಡು ಹಸ್ತಗಳು ಎದೆಯ ಬಳಿ ಅಕ್ಕಪಕ್ಕ ಭುಜಂಗಾಸನ ಸ್ಥಿತಿಗೆ ಬರ್ತೇವೆ. ಅಧೋಮುಖ ವಜ್ರಾಸನ ಸ್ಥಿತಿ. ವಜ್ರಾಸನ, ಸುಖಾಸನ. ಸುಖಾಸನದಲ್ಲಿ ವಿಶ್ರಾಂತಿ. ಕಪಾಲಭಾತಿಯನ್ನು ಅಭ್ಯಾಸ ಮಾಡುತ್ತೇವೆ. ಸ್ಕಲ್ ಪಾಲಿಶಿಂಗ್. ಇದಕ್ಕಾಗಿ ಅನುಕೂಲಕರವಾದ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಲಿ. ಕಪಾಲಭಾತಿ ಅಭ್ಯಾಸ ಮಾಡಬೇಕಾದ್ರೆ ಒಂದಷ್ಟು ಅಂಶಗಳನ್ನು ಗಮನಿಸೋಣ. ಗರ್ಭಿಣಿಯರು ಈ ಅಭ್ಯಾಸವನ್ನು ಮಾಡುವುದು ಬೇಡ. ಮುಟ್ಟಿನ ಸಮಯದಲ್ಲಿ ತೊಂದರೆಯನ್ನು ಅನುಭವಿಸುವವರು ಈ ಕ್ರಿಯೆಯನ್ನು ಮಾಡುವುದು ಬೇಡ. ಎರಡು ಹಸ್ತಗಳು ಧ್ಯಾನ ಮುದ್ರೆ. ಹಸ್ತಗಳನ್ನು ಮಂಡಿಗಳ ಮೇಲೆ ಇಟ್ಟುಕೊಂಡಿದ್ದೇವೆ. ದೀರ್ಘವಾದ ಪೂರಕ ಮಾಡುತ್ತೇವೆ. ಹೊಟ್ಟೆ ಹಾಗೂ ಕಿಬ್ಬೊಟ್ಟೆಯ ಭಾಗದ ಸ್ನಾಯುವನ್ನು ಸಂಕುಚಿತಗೊಳಿಸಿ ರೇಚಕದಲ್ಲಿ 15 ಬಾರಿ ಉಸಿರನ್ನು ಹಂತ ಹಂತವಾಗಿ ಹೊರಗೆ ಹಾಕುತ್ತೇವೆ. ಮತ್ತೊಮ್ಮೆ ದೀರ್ಘ ಪೂರಕ ಮಾಡುತ್ತೇವೆ. ಉಸಿರನ್ನು ಹಂತ ಹಂತವಾಗಿ ಹೊರಗೆ ಹಾಕುತ್ತೇವೆ. ಈ ಅಭ್ಯಾಸವನ್ನು ಮಾಡುವುದರಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ, ಅಸ್ತಮಾ ಸಮಸ್ಯೆ ನಿವಾರಣೆ ಆಗುತ್ತದೆ. ಹಾಗೆ ಶ್ವಾಸನಾಳದ ಸೋಂಕು ಇದ್ದರೆ ಆ ಸಮಸ್ಯೆ ನಿವಾರಣೆ ಆಗುತ್ತದೆ. ರೇಚಕ ಮಾಡುತ್ತಾ ವಾಪಸ್ ಸಹಜ ಸ್ಥಿತಿಗೆ. ಸುಖಾಸನದಲ್ಲಿ ವಿಶ್ರಾಂತಿ.